ಎಲ್ಲರ ಆ ಥರ ಪರಿಸ್ಥಿತಿ ನನಗೆ ನೀಚ ಕೆಲಸಕ್ಕೆ ಯಾವತ್ತೂ ಕೂಡ ನಾನು ಕೈ ಹಾಕಲ್ಲ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ನಾನು ನಿಮಗೆ ಅಂತ ಹೇಳ್ಬೋದು. ನಾನು ಯಾವನು ಎದುರುಗಡೆ ನಿಂತಿರ್ತಾನೆ ಕ್ಯಾಂಡಿಡೇಟ್ ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಹರಣ ಮಾಡೋಕ್ಕೂ ಕೂಡ ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ಕೂಡ ಇದುವರೆಗೂ ಮಾತಾಡಿಲ್ಲ. ಅದು ಯಾಕೆ ಮಾತಾಡಿದೆ ಏನೋ ಗೊತ್ತಿಲ್ಲ, ಚಿಲ್ಲರೆ ಥರ ಮಾತಾಡಿದ್ರು ಅವರು. ಇದೊಂಥರ ಚಿಲ್ಲರೆ ವಿಚಾರ. ಆಯಿತು, ನಾನು ನನ್ನ ಮಗನ ಕೇಳಿದೆ ಏನಪ್ಪ ಇದು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ದ. ಯಾರೋ ಅವ್ನು ಡ್ರೈವರ್ ಏನೋ ಬಂದಿದ್ದ, ನನಗೆ ಇದು MP ಎಲೆಕ್ಷನ್ ಮುಗಿ ಹೋಗಿದ್ದು, ಅವ್ನು ಯಾವುದನ್ನು ಲವ್ ಮಾಡಿದ್ದಂತೆ, MP ಎಲೆಕ್ಷನ್ ಮುಗಿ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದಂತೆ, ಅವ್ನು ಕೊಡಲಿಲ್ಲ. ನನಗೆ ಕೊಡೋಣ, ನನಗೆ 4 ಲಕ್ಷ ಕೊಡೋಣ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಫೋನ್ ಹಾಕಿವ್ರಿ. ನನ್ನ ಮಗ ಡೆಲ್ಲಿಲಿ ಬಾಂಬೆಲಿದ್ದ, ನಾನು ಬಾಂಬೆಯಿಂದ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳವ್ರಿ. ನೀವು ಅದು ಆ ವಿಡಿಯೋ ನೀವು ಗಮನಿಸ್ಬೇಕು. ಯಾರೋ ಪಿಸ್ ಮಾತಾಗಿ ಹೇಳ್ತಾನೆ, ಇನ್ನೇನು ಬೇಕು ಕೇಳು ಅಂತ. ಹಂಗಂದ್ರೆ ಇವರ ಉದ್ದೇಶ ಏನಾಗೈತೆ? ಇವನೇ ಡ್ರೈವರು, ಇವ್ನಿಗೆ PA ಕಳಿಸಿ ನನ್ನ ಮಗನ್ನ ಟ್ರಾಪ್ ಮಾಡೋಕ್ಕೆ ಟ್ರೈ ಮಾಡ್ಯವ್ರಿ ಅಂತ ಅನ್ಸಲ್ವಾ? ಅವನೇ ಮಾಡೋಕ್ಕೆ ಹೋಗಿ ನನ್ನ ಜೀವನದಲ್ಲಿ ಇಷ್ಟು ವರ್ಷ 30 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲೇ ಇದ್ದೀನಿ. ನಮ್ಮ ಅಪ್ಪನ ಜೊತೆಲಿ ಬಸವರಾಜ್ ಜೊತೆ 10 ವರ್ಷ ರಾಜಕಾರಣ ಮಾಡಿದ್ದೀನಿ. 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಒಬ್ಬನಿಗೆ ಇದುವರೆಗೂ ನಾನು ತೊಂದರೆ ಮಾಡಿರ್ತಕ್ಕಂಥದ್ದು ಇಲ್ಲ. ನಾನು ಅನ್ಕೊಂಡಿದ್ದೀನಿ, ಒಂದು ಸಣ್ಣ ಮಗುಗೂ ನಾನು ತೊಂದರೆ ಮಾಡಿಲ್ಲ, ನನಗೆ ಆಗದನಿಗೂ ನಾನು ತೊಂದರೆ ಮಾಡಿಲ್ಲ. ಯಾರನ್ನಾರ ಕೇಳಿ, ತಾಲೂಕು ನಿಮಗೂ ಎಲ್ಲ ಗೊತ್ತಿದೆಯಲ್ಲ, ಹೋಗಿ ಕೇಳಿ. ನನ್ನ ವಿರುದ್ಧ ಓಟ್ ಹಾಕಿರ್ತಕ್ಕಂಥವ್ರನ್ನೇ ಕೇಳಿ, ನಾನು ದಿಲೀಪನ್ನೇ ಹೋಗಿ ಕೇಳಿ, ಅವ್ನಿಗೇನಾರು ವೈಯಕ್ತಿಕವಾಗಿ ತೊಂದರೆ ಮಾಡಿದ್ರೆ ಅಂತ ಕೇಳಿ. ವನಗಿರಿಗೌಡ್ರಿಗೂ ನನಗೆ ತೊಂದರೆ ಮಾಡೋರು ಅಂತ ಹೇಳೋರೆ. ವನಗಿರಿಗೌಡ್ರಿಗೆ ತೊಂದರೆ ಮಾಡೋಕ್ಕೆ ನನಗೆ ಎಷ್ಟು ಅವಕಾಶಗಳವೆ? ಅವರು ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೇನಾದ್ರು ತೊಂದರೆ ಮಾಡಿದ್ದೀನ? ಲೋಕೇಶ್ಗೆ ತೊಂದರೆ ಮಾಡಿದ್ದೀನ? ಬಸವಣ್ಣವ್ರಿಗೆ ತೊಂದರೆ ಮಾಡಿದ್ದೀನಿ? ಯಾರಿಗೆ ಅವ್ರು ಪಕ್ಕದಾಗಿದ್ದಾರೆ, ಯಾರಿಗೆ ತೊಂದರೆ ಮಾಡಿದ್ದೀನಿ? ವೈಯಕ್ತಿಕವಾಗಿ ಯಾರಿಗಾನ ತೊಂದರೆ ಮಾಡಿರೋದು ಹೇಳಿ. ನಿಮ್ಮ ಮೇಲೆ ಆರೋಪ ಸುಮ್ಮನೆ ಇನ್ನೇನೈತಿ ನನ್ನ ಮೇಲೆ? ಇನ್ನೇನು ಮಾಡ್ಬೋದು? ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಅದು ಬಿಟ್ಟು ಸುಮ್ಮನೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ನನ್ನ ಒಂದು ವರ್ಚಸ್ಗೆ ಕೆಡ್ಸೋಕ್ಕೋಸ್ಕರ ಅವರೇ ಮಾಡಿರ್ತಕ್ಕಂಥ ಪಿತೂರಿ ಇದು.